ಕಟ್ತಿದ್ದಾರೆ. ಇವರು ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ಕುತ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ನಾನು ಬಹುತೇಕ ಇದೇ ಅಪರೂಪದಲ್ಲೇ ಅಪರೂಪ ನಾನು ನೋಡಿದ್ದು ಈ ಥರದೊಂದು ಛತ್ರಿ ಹಾಕೊಂಡು ಸಿಮ್ ಮಾರೋದು ನೋಡಿದ್ದೀನಿ ನಾನು, ಮೊಬೈಲ್ ಸಿಮ್ಗಳನ್ನ. ಆದರೆ ಈ ರೀತಿ ಇದ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ಇವರಿಗೊಂದು ಮಿಷಿನ್ ವ್ಯವಸ್ಥೆ ಮಾಡಿಕೊಟ್ಟು, ಇವರಿಗೊಂದು ಅಂಗಡಿ ವ್ಯವಸ್ಥೆ ಮಾಡಿಕೊಟ್ಟು, ಇವರಿಗೊಂದು ಒಳ್ಳೆ ಜೀವನ ಕೊಡ್ಬೋದಪ್ಪ, ರೂಪಿಸ್ಬೋದಪ್ಪ. MLA ಗರುಡಾಚಾರ್ ಅವರೇ, ಏನು ಮಾಡ್ತಾ ಇದ್ದೀರಿ ನೀವು? ನೋಡಿ, ನಿಮ್ಮ ಕ್ಷೇತ್ರದ ಜನ, ನೀವು ಓಟ್ ಹಾಕ್ತೀಯಲ್ವಮ್ಮ? ಓಟ್ ಹಾಕ್ತೀರಲ್ವಾ? ಹಾಂ, ನಾನು MLA ಗರುಡಾಚಾರ್ ಅವರಿಗೆ ಚಾಲೆಂಜ್ ಮಾಡ್ತೀನಿ. ಇನ್ನು 3 ತಿಂಗಳೊಳಗಡೆ ನಮ್ಮ ಜೆಸ್ಸಿ ಅಮ್ಮ ಅವರಿಗೆ ನೀವು ಟೈಲರ್ ಅಂಗಡಿಯನ್ನು ಮಾಡಿಕೊಟ್ರೆ ನೀವು ನಿಜವಾದ MLA, ನೀವೇ ನಿಜವಾದ ನಾಯಕ. ನಾವೇ ರಿಪಬ್ಲಿಕ್ ಕನ್ನಡ ಬಂದು ನಿಮ್ಮ ಹೆಸರು ಹೇಳ್ಬಿಟ್ಟು ಇವ್ರ ಅಂಗಡಿನ ಓಪನ್ ಮಾಡ್ಸೋಣ. ನೀವು ಒಂದು ವೇಳೆ 3 ತಿಂಗಳು ಕಳೆದ್ಮೇಲೆ ನಾನು ಇಲ್ಲಿ ಬರ್ತೀನಿ, ಅದಾದಮೇಲೆ ಕೂತ್ಕೊಂಡು ಇವ್ರು ಇಲ್ಲೇ ಹೊಲಿತಾ ಇದ್ರೆ ನಿಮಗೆ ಬೇಕಾಗಿರೋದು ನಿಮ್ಮ ಏನು ಹೇಳ್ತಾರಲ್ಲ ಸ್ವಾರ್ಥ, ನಿಮ್ಮದು ಕೋಟಿ ಲೂಟಿ ಅಂತ ಅರ್ಥ. ರಾಜೇಶ್ವರಿ ಅಮ್ಮ, MLA ಬಂದು ವೇಸ್ಟ್ ನಮ್ಮ ಏರಿಯಾಗೆ. ಹೌದಾ? ಹೌದು, ತುಂಬಾ ಬಂದಿಲ್ವಾ? ಇಲ್ಲಿ ಕಷ್ಟ ನೋಡಿಲ್ವಾ? ಆ ಓಟ್ ಕೇಳುವಾಗ ಬಂದು ನಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡಿಲ್ಲ. ಓಟ್ ಮಾತ್ರ ತಗೊಂಡೆ ನೆಟ್ಟಿಗೆ ಹೋಗ್ಬಿಟ್ರು. ಒಂದ್ ದಿವಸ ಬಂದೆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿದ್ರು, ಆಯ್ತಮ್ಮ ಮಾಡ್ತೀವಿ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಮಾಡೋದೇನಿಲ್ಲ, ಬರೀ ಮಾಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳೋದಷ್ಟೇ. ಏರಿಯಾಗೆ ಬರ್ಬೇಕಿಲ್ಲ. ನಮ್ ಏರಿಯಾಗೆ ಬಂದು ಏನಾಗಿದೆ, ಹೆಂಗಿದ್ದಾರೆ ಜನ, ರೋಡ್ ಅನುಕೂಲ ಇಲ್ಲ, ಯಾವ್ದು ಅನುಕೂಲ ಇಲ್ಲ ಅವ್ರಿಗೆ. ಹೌದು, ಬಿಟಿ ಬೇರೆನೆ, ತಿಲಕ್ ನಗರ ಬಿಟಿ ಬೇರೆನೆ. ಏನ್ ಬಂದು MLA ಏನು ಮಾಡ್ಲಿಲ್ಲ, ಏನು ಬಂದ್ ಮಾಡಿಲ್ಲ. ಬಾವಿ ಬನ್ನಿ, ಹೋಗೋಣ ಬಾವಿ ಹತ್ರ. ಬಾಯಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಬನ್ನಿ, ಏನಾಗಿದೆ ಮಾತಾಡಿ, ಹೇಳಿ. ಏನಿಲ್ಲ ಇಲ್ಲಿ ನೋಡಿ, ಈ ಬಾಯಲ್ಲಿ ಮಕ್ಕಳ ನೀವು ಎಲ್ಲಾರು ಬಂದ್ ಅದು ಒಳಗಡೆ ವರ್ಕಂಗ್ ಇರ್ಕೊಂಡ್ ಬಿದ್ದಿರಕೊಂಡು ಸ್ವಾಮಿ ನೀರು, ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ನೀರ್ದೇ ಪ್ರಾಬ್ಲಮ್. ನಮ್ಗೆ ಬಾಯಿ ಸ್ವಲ್ಪ ಕ್ಲೀನ್ ಮಾಡ್ಕೊಡಿ. ಏನಿದು ಬಾವಿ ಈ ತರ ಗಬ್ಬು ಒಳ್ಳೆ ಚೆನ್ನಾಗಿದೆ ಬಾವಿ. ಹೆಂಗ ಸ್ನಾನ ಮಾಡ್ಕೋದು ಆಗತ್ತೆ, ಬಾವಿ ಕ್ಲೀನ್ ಮಾಡಕ್ ನೀವು ಹೇಳಿಲ್ವಾ ಯಾರಿಗೂ? ಇನ್ನೂ ಹೇಳಿಲ್ಲ ನಾವು. ಹೇಳ್ತೀವಿ ನಾವು, ನೋಟಿಸ್ ಕೊಡೋಣ ಅಂದ್ರೆ. ಬನ್ನಿ, ನೀವು ಬನ್ನಿ, ಎಲ್ಲರೂ ಬನ್ನಿ, ಇಲ್ಲಿ ಹೇಳ್ತೀನಿ. ವಾಸನೆ ಬರ್ತಾ ಇದೆ, ಅದು ಕ್ಲೀನಿಂಗ್ ಮಾಡೋದಿಲ್ಲ. ನೋಡು ಎಷ್ಟು ಗಲೀಜಿದೆ. ಎಷ್ಟಲ್ಲಿ ನಾವು ಕಂಪ್ಲೇಂಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಆ ಬಾವಿ ರೆಡಿ ಮಾಡಿಲ್ಲ, ಮಕ್ಕಳೆಲ್ಲ ಓಡಾಡ್ತಾರೆ. ಗಲೀಜಿ ದೇವ್ರಿಗೆ ನಾವು ಸ್ನಾನ ಮಾಡೋದು ಅಲ್ಲ. ನೋಡಿ, ಅದು ಬಾವಿ ಎಷ್ಟು ಗಬ್ಬೆದ್ ನಾರ್ತಾ ಇದೆ. ಅಲ್ಲ, ಓಟ್ ಹಾಕೋದ್ ಹಾಕ್ತಿರಿ, ಕೆಲಸ ಮಾತ್ರ ನಯ ಪೈಸಾ ಇಲ್ಲ. ಅಯ್ಯೋ, ಏನ್ ಪ್ರಯೋಜನ ಇಲ್ಲ. ಏನಿದೆ ನಮ್ಗೆ ಮಾಡ್ಕೊಡಕ್ ಅಲ್ಲಿ ಏನಿಲ್ಲ. ಮುಂಚೆ ಈ ಬಾವಿ ಹತ್ರ ಯಾರು? ಮಲ್ಲಿಕಾರ್ಜುನ. ಈಗ ಅವ್ರಿಲ್ವಾ? ಅವ್ರು ಇಲ್ಲ ಇವಾಗ. ಈಗ BBMP ಎಲೆಕ್ಷನ್ ಆಗಿಲ್ವಲ್ವಾ? BBMP ಎಲೆಕ್ಷನ್ ಆಗಬೇಕು. ಮಲ್ಲಿಕಾರ್ಜುನ್ ಮೇಡಮ್ ಇವಾಗ ಕ್ಲೀನ್ ಇಲ್ಲ. ನಮ್ಗೆ ಗರುಡಾಚಾರ್ಯ ಬರಲ್ಲ ಇಲ್ಲಿ. ಹೆಂಗ್ ನಮ್ಮ ಏರಿಯಾಗೆ ಬರೋದಿಲ್ಲ ಅವರು. ನಮ್ಮ ಏರಿಯಾಗೆ ಬರೋದಿಲ್ಲ. ಏನಕ್ಕೆ ಬರಲ್ಲ ಅವರು? ನೀವು ಓಟ್ ಹಾಕಲ್ಲ ಅಂತ ಬರಲ್ವಾ ಅಥವಾ ಏನೋ? ಯಾಕೆ ಓಟ್ ಹಾಕ್ತಿವಿ, ಹಾಕಲ್ಲ ಅಂತ ಹೇಳಲ್ಲ, ಹಾಕ್ತಿವಿ ನಾವು ಅವ್ರಿಗೆ. ಕೆಲವ್ರದ್ದು MLA ಇರುತ್ತಲ್ಲ, ಒಂದ್ ಏರಿಯಾದಲ್ಲಿ ಓಟ್ ಹಾಕಲ್ಲ, ನಾವು ಅದಕ್ಕೆ ಅಲ್ಲಿ ಹೋಗೋದೇ ಇಲ್ಲ ಅಂತ. ನೋಡ, ಮಲ್ಲಿಕಾರ್ಜುನ್ ಅವ್ರು ಬಂದು ದೇವಸ್ಥಾನ ಕಟ್ಟಿಕೊಟ್ರು. ಆ ಟೈಮಲ್ಲಿ ನಮ್ಗೆ 8 ವರ್ಷ ಆಯ್ತು ಅವ್ರು ಇದ್ರು. ಅವ್ರು ಮಾಡ್ಕೊಟ್ರು. ಅವ್ರ ಹೆಸರು ನೋಡಿ ಇವಾಗೂ ಈಗ ಅವ್ರಿಲ್ಲ. ಇಲ್ಲ ಅವರು ಇವಾಗ. ಈಗ ನೋಡಿ, ಅವ್ರು ಅವಾಗ ಮಾಡ್ಕೊಟ್ಟಿದ್ದು ಇವಾಗ ಹೇಳ್ತಾ ಇದಾರೆ ಹೆಸರು. ನೋಡಿ, ಅದನ್ನೇ ಹೇಳೋದು. ಈಗ ಏನ್ ಗೊತ್ತಾ, ಹೇಳಿದ್ರೆ ಹೋಗಿ ನಮ್ಗೆ ಮಾಡ್ಕೊಡ್ತಾರ. ಅವರು ಮಾಡಲ್ಲ ಅಂತ ಹೇಳಲ್ಲ, ಲೇಡೀಸ್ಗಳು ಬರ್ತಾರೆ ಅಂತ ನಮ್ಗೆ ಮಾಡಿ ಕೊಡ್ತಾರೆ. ಕಟ್ತಿದ್ದಾರೆ. ಇವರು ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ಕುತ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ನಾನು ಬಹುತೇಕ ಇದೇ ಅಪರೂಪದಲ್ಲೇ ಅಪರೂಪ ನಾನು ನೋಡಿದ್ದು ಈ ಥರದೊಂದು ಛತ್ರಿ ಹಾಕೊಂಡು ಸಿಮ್ ಮಾರೋದು ನೋಡಿದ್ದೀನಿ ನಾನು, ಮೊಬೈಲ್ ಸಿಮ್ಗಳನ್ನ. ಆದರೆ ಈ ರೀತಿ ಇದ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ಇವರಿಗೊಂದು ಮಿಷಿನ್ ವ್ಯವಸ್ಥೆ ಮಾಡಿಕೊಟ್ಟು, ಇವರಿಗೊಂದು ಅಂಗಡಿ ವ್ಯವಸ್ಥೆ ಮಾಡಿಕೊಟ್ಟು, ಇವರಿಗೊಂದು ಒಳ್ಳೆ ಜೀವನ ಕೊಡ್ಬೋದಪ್ಪ, ರೂಪಿಸ್ಬೋದಪ್ಪ. MLA ಗರುಡಾಚಾರ್ ಅವರೇ, ಏನು ಮಾಡ್ತಾ ಇದ್ದೀರಿ ನೀವು? ನೋಡಿ, ನಿಮ್ಮ ಕ್ಷೇತ್ರದ ಜನ, ನೀವು ಓಟ್ ಹಾಕ್ತೀಯಲ್ವಮ್ಮ? ಓಟ್ ಹಾಕ್ತೀರಲ್ವಾ? ನಾನು MLA ಗರುಡಾಚಾರ್ ಅವರಿಗೆ ಚಾಲೆಂಜ್ ಮಾಡ್ತೀನಿ. ಇನ್ನು 3 ತಿಂಗಳೊಳಗಡೆ ನಮ್ಮ ಜೆಸ್ಸಿ ಅಮ್ಮ ಅವರಿಗೆ ನೀವು ಟೈಲರ್ ಅಂಗಡಿಯನ್ನು ಮಾಡಿಕೊಟ್ರೆ ನೀವು ನಿಜವಾದ MLA, ನೀವೇ ನಿಜವಾದ ನಾಯಕ. ನಾವೇ ರಿಪಬ್ಲಿಕ್ ಕನ್ನಡ ಬಂದು ನಿಮ್ಮ ಹೆಸರು ಹೇಳ್ಬಿಟ್ಟು ಇವ್ರ ಅಂಗಡಿನ ಓಪನ್ ಮಾಡ್ಸೋಣ. ನೀವು ಒಂದು ವೇಳೆ 3 ತಿಂಗಳು ಕಳೆದ್ಮೇಲೆ ನಾನು ಇಲ್ಲಿ ಬರ್ತೀನಿ, ಅದಾದಮೇಲೆ ಕೂತ್ಕೊಂಡು ಇವ್ರು ಇಲ್ಲೇ ಹೊಲಿತಾ ಇದ್ರೆ ನಿಮಗೆ ಬೇಕಾಗಿರೋದು ನಿಮ್ಮ ಏನು ಹೇಳ್ತಾರಲ್ಲ ಸ್ವಾರ್ಥ, ನಿಮ್ಮದು ಕೋಟಿ ಲೂಟಿ ಅಂತ ಅರ್ಥ.
ರಾಜೇಶ್ವರಿ ಅಮ್ಮ MLA ಬಂದು ವೇಸ್ಟ್ ನಮ್ಮ ಏರಿಯಾಗೆ. ಹೌದಾ? ಹೌದು, ತುಂಬಾ ಯಾಕೆ ಬಂದಿಲ್ವಾ ಇಲ್ಲಿ? ಕಷ್ಟ ನೋಡಿಲ್ವಾ? ಆ ಓಟ್ ಕೇಳುವಾಗ ಬಂದು ನಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡಿಲ್ಲ. ಓಟ್ ಮಾತ್ರ ತಗೊಂಡೆ ನೆಟ್ಟಿಗೆ ಹೋಗ್ಬಿಟ್ರು. ಒಂದ್ ದಿವಸ ಬಂದೆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿದ್ರು, ಆಯ್ತಮ್ಮ ಮಾಡ್ತೀವಿ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಮಾಡೋದೇನಿಲ್ಲ, ಬರೀ ಮಾಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳೋದಷ್ಟೇ. ಏರಿಯಾಗೆ ಬರ್ಬೇಕಿಲ್ಲ. ನಮ್ ಏರಿಯಾಗೆ ಬಂದು ಏನಾಗಿದೆ, ಹೆಂಗಿದ್ದಾರೆ ಜನ, ರೋಡ್ ಅನುಕೂಲ ಇಲ್ಲ, ಯಾವ್ದು ಅನುಕೂಲ ಇಲ್ಲ ಅವ್ರಿಗೆ. ಹೌದು, BTP ಏರಿಯಾನೇ, ತಿಲಕ್ ನಗರ BTP ಏರಿಯಾನೇ. ಏನ್ ಬಂದು MLA ಏನು ಮಾಡ್ಲಿಲ್ಲ, ಏನು ಬಂದ್ ಮಾಡಿಲ್ಲ. ಬಾವಿ ಬನ್ನಿ, ಹೋಗೋಣ ಬಾವಿ ಹತ್ರ. ಬಾವಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಬನ್ನಿ ಏನಾಗಿದೆ ಮಾತಾಡಿ, ಹೇಳಿ. ನೀರಿಲ್ಲ ಏನಿಲ್ಲ ಇಲ್ಲಿ. ಈ ನೋಡಿ ಈ ಬಾಯಲ್ಲಿ ಏ ಮಕ್ಕಳ, ನೀವ್ ಎಲ್ಲಾರು ಬಂದ್ ಅದು ಒಳಗಡೆ ವರ್ಕಂಗ್ ಇರ್ಕೊಂಡ್ ಬಿದ್ದಿರಕೊಂಡು ಸ್ವಾಮಿ ನೀರು, ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ನೀರ್ದೇ ಪ್ರಾಬ್ಲಮ್. ನಮ್ಗೆ ಆ ಬಾಯಿ ಸ್ವಲ್ಪ ಕ್ಲೀನ್ ಮಾಡ್ಕೊಡಿ. ಏನಿದು ಬಾವಿ ಈ ತರ ಗಬ್ಬು ಒಳ್ಳೆ ಚೆನ್ನಾಗಿದೆ ಬಾವಿ. ದೇವ್ರಿಗೆ ಹೆಂಗ ಸ್ನಾನ ಮಾಡಕೋದು ಆಗತ್ತೆ, ಬಾವಿ ಕ್ಲೀನ್ ಮಾಡಕ್ ನೀವ್ ಹೇಳಿಲ್ವಾ ಯಾರಿಗೂ? ಉನ್ನ ಹೇಳಿಲ್ಲ ನಾವು. ಹೇಳ್ತೀವಿ ನಾವು, ನೋಟಿಸ್ ಕೊಡೋಣ ಅಂದ್ರೆ ಬನ್ನಿ ಇಲ್ಲಿ, ನೀವು ಬನ್ನಿ, ಎಲ್ಲರೂ ಬನ್ನಿ ಇಲ್ಲಿ, ಹೇಳ್ತೀನಿ. ವಾಸನೆ ಬರ್ತಾ ಇದೆ, ಅದು ಕ್ಲೀನಿಂಗ್ ಮಾಡೋದಿಲ್ಲ. ನೋಡು ಎಷ್ಟು ಗಲೀಜಿದೆ. ಸಲ ನಾವು ಕಂಪ್ಲೇಂಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಆ ಬಾವಿ ರೆಡಿ ಮಾಡಿಲ್ಲ, ಮಕ್ಕಳೆಲ್ಲ ಓಡಾಡ್ತಾರೆ ಇಲ್ಲಿ. ಗಲೀಜಿ ದೇವ್ರಿಗೆ ನಾವು ಸ್ನಾನ ಮಾಡೋದು ಅಲ್ಲ ನೋಡಿ, ಅದು ಬಾವಿ ಎಷ್ಟು ಗಬ್ಬೆದ್ ನಾರ್ತಾ ಇದೆ. ಅಲ್ಲ ಓಟ್ ಹಾಕೋದ್ ಹಾಕ್ತಿರಿ, ಕೆಲಸ ಮಾತ್ರ ನಯ ಪೈಸಾ ಇಲ್ಲ. ಅಯ್ಯೋ ಏನ್ ಪ್ರಯೋಜನ ಇಲ್ಲ. ಏನಿದೆ ನಮ್ಗೆ ಮಾಡ್ಕೊಡಕ್ ಅಲ್ಲಿ ಏನಿಲ್ಲ. ಮುಂಚೆ ಈ ಬಾವಿ ಹತ್ರ ಯಾರು? ಮಲ್ಲಿಕಾರ್ಜುನ. ಈಗ ಅವ್ರಿಲ್ವಾ? ಅವ್ರು ಇಲ್ಲ ಇವಾಗ. ಈಗ BBMP ಎಲೆಕ್ಷನ್ ಆಗಿಲ್ವಲ್ವಾ? BBMP ಎಲೆಕ್ಷನ್ ಆಗಬೇಕು. ಮಲ್ಲಿಕಾರ್ಜುನ್ ಮೇಡಮ್ ಇವಾಗ ಕ್ಲೀನ್ ಇಲ್ಲ ನಮ್ಗೆ. ಗರುಡಾಚಾರ್ಯನ್ ಬರಲ್ಲ ಇಲ್ಲಿ. ಹೆಂಗ ನಮ್ಮ ಏರಿಯಾಗೆ ಬರೋದಿಲ್ಲ ಅವರು, ನಮ್ಮ ಏರಿಯಾಗೆ ಬರೋದಿಲ್ಲ. ಏನಕ್ಕೆ ಬರಲ್ಲ ಅವರು? ನೀವು ಓಟ್ ಹಾಕಲ್ಲ ಅಂತ ಬರಲ್ವಾ ಅಥವಾ ಏನೋ? ಯಾಕೆ ಓಟ್ ಹಾಕ್ತಿವಿ, ಹಾಕಲ್ಲ ಅಂತ ಹೇಳಲ್ಲ, ಹಾಕ್ತಿವಿ ನಾವು ಅವ್ರಿಗೆ. ಕೆಲವ್ರದ್ದು MLA ಇರುತ್ತಲ್ಲ, ಒಂದ್ ಏರಿಯಾದಲ್ಲಿ ಓಟ್ ಹಾಕಲ್ಲ, ನಾವು ಅದಕ್ಕೆ ಅಲ್ಲಿ ಹೋಗೋದೇ ಇಲ್ಲ ಅಂತ. ನೋಡ ಮಲ್ಲಿಕಾರ್ಜುನ್ ಅವ್ರು ಬಂದು ದೇವಸ್ಥಾನ ಕಟ್ಟಿಕೊಟ್ರು. ಆ ಟೈಮಲ್ಲಿ ನಮ್ಗೆ 8 ವರ್ಷ ಆಯ್ತು ಅವ್ರು ಇದ್ರು. ಹೌದಾ? ಅವ್ರು ಮಾಡ್ಕೊಟ್ರು. ಅವ್ರ ಹೆಸರು ನೋಡಿ ಇವಾಗೂ ಈಗ ಅವ್ರಿಲ್ಲ. ಇಲ್ಲ ಅವರು ಇವಾಗ. ಈಗ ನೋಡಿ, ಅವ್ರು ಅವಾಗ ಮಾಡ್ಕೊಟ್ಟಿದ್ದು ಇವಾಗ ಹೇಳ್ತಾ ಇದಾರೆ ಹೆಸರು ನೋಡಿ. ಅದನ್ನೇ ಹೇಳೋದು. ಈಗ ಏನ್ ಗೊತ್ತಾ, ಹೇಳಿದ್ರೆ ಹೋಗಿ ನಮ್ಗೆ ಮಾಡ್ಕೊಡ್ತಾರ ಅವರು. ಮಾಡಲ್ಲ ಅಂತ ಹೇಳಲ್ಲ, ಲೇಡೀಸ್ಗಳು ಬರ್ತಾರೆ ಅಂತ ಏನ್ ನಮ್ಗೆ ಮಾಡಿ ಕೊಡ್ತಾರೆ. ಕೊಡ್ತಾರೆ ಇವರು. ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ಕುತ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ನಾನು ಬಹುತೇಕ ಇದೇ ಅಪರೂಪ ನಾನು ನೋಡಿದ್ದು ಈ ಥರದೊಂದು ಛತ್ರಿ ಹಾಕೊಂಡು ಸಿಮ್ ಮಾರೋದು ನೋಡಿದ್ದೀನಿ ನಾನು, ಮೊಬೈಲ್ ಸಿಮ್ಗಳನ್ನ.